ತುಮಕೂರು ಜಿಲ್ಲೆ, ಕರ್ನಾಟಕದ ಗಡಿನಾಡು ಪಾವಗಡ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದ ವಾಸಿಯಾದ ಖ್ಯಾತ ಪಾರಂಪರಿಕ ವೈದ್ಯರು ಹಾಗೂ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದಂತಹ ವೈದ್ಯ ತಿಪ್ಪೇರುದ್ರಯ್ಯ ತಂದೆ ಮುದ್ದಪ್ಪ ಹಾಗೂ ಇವರ ತಾತ ವೀರಭದ್ರಪ್ಪ ಇವರ ಮಾರ್ಗದರ್ಶನದಲ್ಲಿ ಪಾರಂಪರಿಕ ವೈದ್ಯವೃತ್ತಿಯನ್ನು ಕಲಿತು 1979ರಿಂದ ಸುಮಾರು 47 ವರ್ಷವರೆಗೆ ಗಿಡಮೂಲಿಕೆ ಔಷಧಿ ಸಸ್ಯಗಳಿಂದ ತಾವೇ ಸ್ವತಃ ತಯಾರಿಸಿದ ಔಷಧಿಯನ್ನು ಅಸ್ತಮಾ, ಜಾಂಡೀಸ್, ಸೋರಿಯಾಸಿಸ್, ರಿಂಗ್ ವರ್ಮ್ ಹಾಗೂ ಸ್ತ್ರೀಯರಿಗೆ ಮುಟ್ಟುದೋಷ, ಮಕ್ಕಳ ಸಂತಾನ ಇನ್ನು ಅನೇಕ ಕಾಯಿಲೆಗೆ ರಾಮಬಾಣವಾಗುವಂಥ ಔಷಧಿಗಳನ್ನು ರೋಗಿಗಳಿಗೆ ಕೊಟ್ಟು ಉಪಚರಿಸುತ್ತಾರೆ. ಈ ಔಷಧಿ ಓಂ ಧನ್ವಂತರೇ ನಮಃ. ನನ್ನ ಹೆಸರು ವೈದ್ಯ ತಿಪ್ಪೇರುದ್ರಯ್ಯ ಅಂತಂದು. ಪಾವಗಡ ತಾಲೂಕು ಲಿಂಗದಹಳ್ಳಿಯಲ್ಲಿ ನಮ್ಮದು ದವಾಖಾನೆ ಇದೆ. ಸುಮಾರು ಇಲ್ಲಿಗೆ 40 ವರ್ಷದಿಂದ ನಾವು ಇಲ್ಲಿ ನಾಟಿ ವೈದ್ಯ ಪದ್ಧತಿಯಲ್ಲಿ ಔಷಧಿಯನ್ನು ಕೊಟ್ಟು ಎಷ್ಟೋ ಜನಕ್ಕೆ ಒಳ್ಳೆಯ ಉಪಕಾರ ಮಾಡಿರ್ತೀವಿ. ಅದರಿಂದ ನಾವು ಇಲ್ಲಿ ಸುಮಾರು ಕಿಡ್ನಿ ಸ್ಟೋನು ಅಂದರೆ ಪಿತ್ತಕೋಶದ ಕಲ್ಲು, ಕಿಡ್ನಿ ಒಳಗಡೆ ಇರ್ತಕ್ಕಂಥ ಕಲ್ಲು ಅವೆಲ್ಲ ತೆಗೆದಿದ್ವಿ. ಈಗ ನೋಡಿ ರೆಕಾರ್ಡ್ ಇದ್ದಾವೆ. ಇಲ್ಲಿಗೆ ಎಷ್ಟೋ ಜನಕ್ಕೆ ಚರ್ಮ ಕಾಯಿಲೆ ವಾಸಿಯಾಗಿದ್ದಾವೆ. ಮತ್ತು ನಾವು ಇನ್ನು ಚರ್ಮ ಕಾಯಿಲೆ ಅಂತಂದರೆ ಸುಮಾರು ಸೋರಿಯಾಸಿಸ್ಸು, ರೌಂಡ್ ವರ್ಮು, ಪಿನ್ ವರ್ಮ್ ಅಂತಾರೆ. ಅಂದರೆ ರೌಂಡ್ ಆಗಿ ಚರ್ಮದ ಮೇಲೆ ತಿರ್ಕಂತ ಹೋಗೋದು, ಅಲ್ಲೇ ಅಲರ್ಜಿ ಆಗೋದು, ಆ ಥರಕ್ಕೆಲ್ಲ ನಾವು ಈ ಔಷಧಿಯಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ ಹಾಗೂ ವಿಶೇಷವಾಗಿ ಕಿಡ್ನಿ ಸ್ಟೋನ್ಗೆ ಗ್ಯಾರಂಟಿಯಾಗಿ ಔಷಧಿಯನ್ನು ಕೊಡುತ್ತಾರೆ ಮತ್ತು ಕಾಮಾಲೆ ಕಾಯಿಲೆಗೆ ಹುಟ್ಟಿದ ಮಗುವಿನಿಂದ ಹಿಡಿದು ವಯೋವೃದ್ಧದವರಿಗೆ ಔಷಧಿಯನ್ನು ಸಹ ಕೊಡುತ್ತಾರೆ. ಇನ್ನು ವಿಶೇಷವಾಗಿ ಪ್ರತಿ ತಿಂಗಳ ಹುಣ್ಣಿಮೆಯಂದು ಕೊರಟಗೆರೆ ತಾಲೂಕು ಸಿದ್ದರ ಬೆಟ್ಟದಲ್ಲಿ ಔಷಧಿಯನ್ನು ಕೊಡುತ್ತಾರೆ ಹಾಗೂ ಪ್ರತಿ ಭಾನುವಾರ ಲಿಂಗದಹಳ್ಳಿಯಲ್ಲಿ ಔಷಧಿಯನ್ನು ಕೊಡುತ್ತಾರೆ. ಜಾಂಡೀಸ್ಗೆ ಇಲ್ಲಿ ಸುಮಾರು ವರ್ಷದಿಂದ ಫ್ರೀ. ಅದು ನಮ್ಮ ತಾತವ್ರ ಕಾಲದಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಇದಕ್ಕೆ ನಮ್ಮ ತಾತನ ಹೆಸರಿಗೆ, ನಮ್ಮ ಅಪ್ಪನ ಹೆಸರ ಮೇಲೆ ಅದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ನಾವು. ಇಲ್ಲಿ ಬೆಂಗಳೂರಿಂದ ವಾಪಸ್ ಬಂದು ಇಲ್ಲಿ ಜಾಂಡೀಸ್ನ, ಲಿವರ್ ಜಾಂಡೀಸು ಎಲ್ಲ ಮೇಲಾಗ್ಬಿಟ್ಟಿದ್ದಾವೆ ಇಲ್ಲಿ ಎಷ್ಟೋ ಜನಕ್ಕೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ವೈದ್ಯ ತಿಪ್ಪೇರುದ್ರಯ್ಯ ಅಂತಂದರೆ. ಸರ್ ಎಷ್ಟು ವರ್ಷದ ಸರ್ ಸೇವೆ ಮಾಡ್ತಿರೋದು? ಸುಮಾರು 1979ರಿಂದ ಇಲ್ಲಿ ಲಿಂಗದಹಳ್ಳಿಗೆ ಬಂದು 79ರಿಂದ ಬಂದಿದ್ದು ನಾವು ಓಬಳಾಪುರದಿಂದ. ಅಲ್ಲಿಂದಲೂ ನಾವು ಸೇವೆ ಮಾಡ್ತಾ ಬಂದಿದ್ದೀವಿ. ಇದು ಯಾರ ಕಡೆಯಿಂದ ಕಲಿತ್ರಿ ಸರ್? ನಮ್ಮಪ್ಪ, ನಮ್ಮ ತಾತವ್ರ ಕಡೆ. ಅವ್ರ ಹೆಸರು ಸರ್? ಅವ್ರ ಹೆಸರು ಮುದ್ದಪ್ಪ. ತಾತನ ಹೆಸರು? ತಾತನ ಹೆಸರು ವೀರಭದ್ರಪ್ಪ. ಇಲ್ಲಿ ಬಂದು ಇಲ್ಲ ಪಕ್ಕದಲ್ಲಿ ಇದೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ. ಸೊ ಅವ್ರ ತಂದೆಯವರಿಗೆ ಅದು ತುಂಬಾ ಸಾಲ್ವ್ ಆಯ್ತು. ತುಂಬಾ ಫೈನಲ್ ಸ್ಟೇಜ್ ಬಂದ್ಬಿಟ್ಟಿತ್ತು. ಅದು ಸ್ವಲ್ಪ ಸುತ್ತ ಹಾಕೊಂಡ್ ಬಂದ್ಬಿಟ್ರೆ ಪ್ರಾಣನ ಉಳಿಯಲ್ಲ ಅಂತ ಹೇಳಿ ಅದೇ ರೀತಿ ಸುತ್ತಾಕೊಂಡೇ ಬಂದಿತ್ತು. ಸೊ ಅದು ಇವ್ರ ಹತ್ರ ಬಂದಾಗ ನಮ್ಗೆ ನಮ್ಮ ತಂದೆಯವರಿಗೆ ತುಂಬಾ ಹುಷಾರಾಯ್ತು. ಎಷ್ಟು ದಿನಕ್ಕೆ ವಾಸಿ ಆಯ್ತು ಸರ್? ಒಂದೂವರೆ ತಿಂಗಳಾಯ್ತು. ಬಟ್ ಅದಕ್ಕಿಂತ ಮುಂಚೆ ಸುಮಾರು ವರ್ಷಗಟ್ಟಲೆ ತಗೊಂಡು ಎಲ್ಲೂ ವಾಸಿ ಆಗಿರಲಿಲ್ಲ. ಸೊ ಅದ ನಂತರ ನಮ್ಮ ಬಾಮೈದ್ನಿಗೆ ಜಾಂಡೀಸ್ ಆಗಿತ್ತು. ಅದು ಎಲ್ಲ ಹಾಸ್ಪಿಟಲ್ ಸುತ್ತಿದ್ದು ವಾಸಿ ಆಗಿರಲಿಲ್ಲ. ಮತ್ತೆ ಅವಾಗ ನೆನಪಾಯ್ತು. ಸೊ ನಮ್ಮ ತಂದೆಯವರಿಗೆ ವಾಸಿ ಆಗಿತ್ತು. ಇದಕ್ಕೆ ಯಾಕೆ ಕೊಡುವ ಒಂದ್ಸಲ ಫೋನ್ ಮಾಡಿದೆ, ಬನ್ನಿಯಪ್ಪ ಅಂದ್ರು. ಸೊ ನಮ್ಮ ಬಾಂಬೆಗೂ ಇಲ್ಲೇ ಬಂದ್ವಿ. ಜಾಂಡೀಸ್ ಕ್ಲಿಯರ್ ಆಯ್ತು. ಅದಾದ್ಮೇಲೆ ನಮ್ಮ ತಾಯಿಗೆ ಯಾವಾಗಲೂ ಹಂಗಾಲೂರಿ ಮತ್ತು ಕಣ್ಣೂರಿ ಯಾವದಲ್ಲಿ ಓಡಾಡಿದ್ರೆ ಸಾಕು, ಎಲ್ಲ ಮನೆ ನೆಲ ವರ್ಷ ಓಡಾಡಿದ್ರೆ ಸಾಕು ಆ ಊರಿ ಬರುತ್ತೆ. ಮತ್ತೆ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ಆಗ್ತಿರ್ಲಿಲ್ಲ. ನಾವ್ ಯಾವಾಗಲೂ ಇಲ್ಲೇ ಬರ್ತಾ ಇದ್ವಿ. ಸ್ವಲ್ಪ ತುಂಬಾ ಜಾಸ್ತಿ ಆದ ಇಲ್ಲಿ ಬಂದಾಗ ಅದು ಉತ್ತಮ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ನಮ್ಮ ತಾಯಿಗೆ ಏಜ್ ಆಗಿದೆ. ಇಮಿಡಿಯೇಟ್ ಮತ್ತೆ ಬರ್ದಂಗೆ ಹೋಗಕ್ಕಾಗಲ್ಲ. ವಯಸ್ಸು ಹ್ಯೂಮಿಡಿಟಿ ಪವರ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿ. ಸೊ ಇಲ್ಲೇ ಬರ್ತಾ ಇತ್ತು. ಸೊ ನಾವೆಲ್ಲ ಯಾವುದೇ ತರ ನಮ್ಮ ಮಾಹಿತಿ ಬೇಕು ನಾವು ಆಯುರ್ವೇದಕ್ಕೆ ತುಂಬಾ ಇಷ್ಟಪಡ್ತೀವಿ ಸರ್. ಈಗ ನೋಡಿ, ಇಡೀ ಜಗತ್ತಿಗೆ ಆಯುರ್ವೇದ ಪರಿಚಯ ಮಾಡ್ಕೊಂಡಿದೆ ಭಾರತ. ದುರಂತ ಅಂದ್ರೆ ನಮ್ಮ ಭಾರತದ ಸೈಡ್ ಎಫೆಕ್ಟ್ ಆಗುತ್ತಾ ಅಂತಾರೆ. ಆಯುರ್ವೇದದಲ್ಲಿ ಕಿಡ್ನಿ ಲಿವರ್ ಫೇಲ್ಯೂರ್ ಆದ್ರೂ ಅದಕ್ಕೆ ಸಕ್ಸಸ್ ಆಗಂತ ಔಷಧಿ ಇದೆ. ಜನ ಇದನ್ನ ಬಿಲೀವ್ ಮಾಡಲ್ಲ. ಸೊ ಹಾಗಾಗಿ ನಮ್ಗೆ ನಮ್ಮ ಈ ಭಾಗದಲ್ಲಿ ತುಂಬಾ ಜನ ಎಲ್ಲಿಂದ ನಾವು ನಮ್ಮ ತಾಯಿಗೆ ಎಲ್ಲ ಅನುಕೂಲ ಆದ್ಮೇಲೆ, ನಮ್ಮ ತಂದೆಗೆ ಒಳ್ಳೇದಾದ್ಮೇಲೆ ತುಂಬಾ ಜನಕ್ಕೆ ನಾವು ರೆಕಮೆಂಡ್ ಮಾಡ್ತಾ ಇದ್ವಿ. ಸರ್, ಈಗ ಮುಂದೆ ಬರೋ ರೋಗಿಗಳಿಗೆ, ಸಾರ್ವಜನಿಕರಿಗೆ ತಮ್ಮ ಒಂದು ಅಪೇಕ್ಷೆ ಏನಿದೆ ಸರ್? ಎಷ್ಟೋ ಜನಕ್ಕೆ, ತುಂಬಾ ಜನಕ್ಕೆ ದುಡ್ಡು ಇರುತ್ತೆ, ಬಟ್ ಒಳ್ಳೆ ಆರೋಗ್ಯ ಸಿಗುತ್ತೆ ಗೊತ್ತಾಗಲ್ಲ. ಸೊ ಆಗತ್ತ ಆ ತರ ನಮ್ಗೆ ಒಳ್ಳೇದಾದಾಗ ನಾವ್ ಹೇಳ್ತೀವಿ. ಬಟ್ ಕೆಲವೊಂದ್ಸರಿ ಏನಾಗುತ್ತೆ, ನಾವ್ ಏನೇ ಹೇಳಿದ್ರು ಅವ್ರಿಗೆ ಕರ್ಮ ಅರ್ದಿರಲ್ಲ. ಆ ಕರ್ಮ ಅರಿದೇ ಇದ್ರೆ ಇಲ್ಲಿ ಬರಕ್ಕೆ ದಾರಿ ಕೊಡಲ್ಲ. ಆದ್ದರಿಂದ ಇವರ ಈ ಸೇವೆಯನ್ನು ಗುರುತಿಸಿ ಗಡಿನಾಡ ಶ್ರೇಯೋಭಿವೃದ್ಧಿ ಟ್ರಸ್ಟ್ ಇವರು ಗಡಿನಾಡ ಧ್ವನಿ ಸಾಹಿತ್ಯ ಭೂಷಣ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಹಾಗೂ ತಾಲೂಕು ಶರಣ ಸಾಹಿತ್ಯ ಭೂಷಣ ರಾಜ್ಯ ಪ್ರಶಸ್ತಿ ದೊರಕಿದೆ
ಹಾಗೂ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಸೇವೆ ಸಲ್ಲಿಸಿದ್ದಾರೆ ಮತ್ತು 56ನೇ ಕನ್ನಡ ರಾಜ್ಯೋತ್ಸವ ದಿನದಂದು ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಸಹ ದೊರಕಿದೆ ಹಾಗೂ ಸ್ಥಳೀಯ ಸಂಸ್ಥೆಗಳಿಂದ ಅಭಿನಂದನಾ ಪತ್ರ ಮತ್ತು ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಒಮ್ಮೆ ಬಂದು ಭೇಟಿ ಕೊಡಿರಿ. ವಿಳಾಸ: ವೈದ್ಯ ತಿಪ್ಪೇರುದ್ರಯ್ಯ, ಪಾರಂಪರಿಕ ವೈದ್ಯ ಪರಿಷತ್, ರಿಜಿಸ್ಟ್ರ್ ತಾಲೂಕು ಹಾಗೂ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಲಿಂಗದಹಳ್ಳಿ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ. ಮೊಬೈಲ್ ನಂಬರ್ 9740566308 ಹಾಗೂ 9972028084. ವರದಿ: ಕಟಾರವಿವರ ನ್ಯೂಸ್ ಚಾನೆಲ್, ಲಕ್ಷ್ಮೇಶ್ವರ.